ನಮಸ್ತೆ, ನನ್ನ ಹೆಸರು ಸಂಧ್ಯಾ ಅರ್ಕೆರೆ. ಸೂ ಫ್ರಮ್ ಸೋ ಸಿನಿಮಾ ಇದೆ, 25ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯಮಾಡಿ ಎಲ್ಲರೂ ನೋಡಿ. ಆ ಸಿನಿಮಾದಲ್ಲಿ ಭಾನು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಸೊ ಭಾನು ಪಾತ್ರ ಬಹುಶಃ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೇಗೆ ಏನು ಅಂತ. ಸಾಮಾನ್ಯ ಹಳ್ಳಿಲಿರೋ ಅಂಥ ಒಂದು ಹೆಣ್ಮಗಳು ಪಾತ್ರ, ಮಿಕ್ಕಿದೆಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಪಾತ್ರ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಎಷ್ಟು ಸ್ಟಫ್ ಅನಿಸ್ತು ನಿಮಗೆ ಆ ಪಾತ್ರ ಮಾಡಬೇಕಾದ್ರೆ? ಅಲ್ಲ, ಪ್ರತಿ ಪಾತ್ರ ಮಾಡಬೇಕಿದ್ರೂ ಆ ಸ್ಟಫ್ ಇದ್ದೇ ಇರುತ್ತೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಲೈಟರ್ಸ್ ಬುದ್ಧ ತಂಡದ ಜೊತೆ, ರಾಸರ್ ಜೊತೆ, ಅಂದರೆ ರಾಸರ್ ಜೊತೆ ನಾನು ಟೋಬಿ, ಸ್ವಾತಿ ಮುತ್ತಿನ ಮಳೆ ಹನಿಲೆಲ್ಲ ಮಾಡಿದ್ದೆ. ಅವ್ರ ಇಡೀ ತಂಡನೇ ವೆರಿ ಟ್ಯಾಲೆಂಟೆಡ್. ನಮಗೆ ಪ್ರತಿ ಸಿನಿಮಾದಲ್ಲೂ ಅವ್ರ ಜೊತೆ ತುಂಬ ಕಲಿಯೋದಿರುತ್ತೆ, ಹೊಸದೇನೋ ಕಲಿತಿರ್ತೀವಿ. ನಾವು ಇಷ್ಟು ದಿನ ಮಾಡ್ತಿರೋದು ಕರೆಕ್ಟ್ ಅಲ್ವ, ಇದು ಎಷ್ಟು ಚೆನ್ನಾಗಿರುತ್ತಲ್ವ, ಹಿಂಗೆ ಟ್ರೈ ಮಾಡೋಣ ಅಂತೇನೋ ಹೊಸ ಥಾಟ್ ಬರ್ತಿರುತ್ತೆ. ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅವ್ರ ಟೀಮ್ ಜೊತೆ. ಇದೇ ಮೊದಲನೇ ಸರಿ ಸ್ಕ್ರೀನ್ ಶೇರ್ ಮಾಡ್ತಾರೆ? ಇಲ್ಲ, ನಾನು ಸಿನಿಮಾ ಮಾಡಿದ್ದೀನಿ. ಮುಂಚೆ ಯಾವುದು ಸಿನಿಮಾ? ನಾನು ಟೋಬಿಲಿ ಮಾಡಿದ್ದೆ. ಸ್ವಾತಿ ಮುತ್ತಿನ ಮಳೆಹನಿಯಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಫೋಟೋ ಅಂತ ಉತ್ತರ ಕರ್ನಾಟಕದ್ದು ಒಂದು ಸಿನಿಮಾದಲ್ಲಿ ಮಾಡಿದ್ದೆ. ಇಂಪಾರ್ಟೆಂಟ್ ಲೀಡ್ ಕ್ಯಾರೆಕ್ಟರ್ ಮಾಡಿರೋದು ಅಂದರೆ ಫುಲ್ ಲೆಂತ್ ಲೀಡ್ ಕ್ಯಾರೆಕ್ಟರ್ ಮಾಡಿರೋದು ಇದೊಂದು ಈ ಸಿನಿಮಾ ಮತ್ತು ಫೋಟೋದಲ್ಲಿ ಮಾಡಿದ್ದೆ. ಫುಲ್ ಲೆಂತ್. ಫೋಟೋ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಇದು ಕ್ಯಾರೆಕ್ಟರ್ ಹೆಂಗೆ ನಿಭಾಯಿಸೋಕ್ಕಾಗ್ತದೆ? ನಮ್ದು ಏನಿಲ್ಲ, ಡೈರೆಕ್ಟ್ರ್ ಏನು ಹೇಳ್ತಾರೋ ಅದನ್ನು ಮಾಡ್ತಾ ಹೋಗಿದ್ದಷ್ಟೇ. ಸೊ ಅಲ್ಲಿ ಏನೇ ಆದರೂ ಅದೇ ಅವ್ರು ಹೇಳ್ದಂಗೆ ಎಲ್ಲ ಡೈರೆಕ್ಟರೇ, ರೈಟಿಂಗ್ ಮೇಯ್ನ್ಲಿ. ಸೊ ಟೀಮ್, ಆಮೇಲೆ ನಮ್ಮ ಜೊತೆ ಇದ್ದಿದ್ದು ಕೋ ಆರ್ಟಿಸ್ಟುಗಳು ವೆರಿ ಸಪೋರ್ಟಿವ್. ನಾನು ಈ ಭಾಗದವಳು, ನಾನು ಮಂಡ್ಯ, ನಂದು ಸ್ವಂತ ಊರು. ಸೊ ಇಡೀ ಆರ್ಟಿಸ್ಟ್ ಎಲ್ಲರೂ ಮಂಗಳೂರಿನವರು. ಸೊ ಅದು ದೊಡ್ಡ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ನಿಮ್ಮದು ಮಂಡ್ಯ ಅಂತ ಹೇಳಿದ್ರು, ಅಲ್ಲಿ ಭಾಷೆ ಬಂದು ಮಂಗಳೂರು ಭಾಷೆ. ಆ ಭಾಷೆ ಹೆಂಗೆ ನೀವು ಕಲ್ಪನೆ ಮಾಡಿದ್ರ? ಅದೇ ಎಲ್ಲ ಡೈರೆಕ್ಟ್ರೇ. ಆದರೆ ನಾನು ಬೇಸಿಕಲಿ ಥಿಯೇಟ್ರ್ ಆರ್ಟಿಸ್ಟ್ ಆಗಿರೋದ್ರಿಂದ ಈ ನಾಟಕಗಳಲ್ಲೂ ಬೇರೆ ಬೇರೆ ಸ್ಲ್ಯಾಂಗ್ಗಳನ್ನು ಮಾತಾಡಬೇಕಿದ್ರೆ ಮಾಮೂಲಿ ಪ್ರಾಕ್ಟೀಸ್ ಮಾಡ್ತೀವಿ. ಹಾಗೆ ಇದು ಅಷ್ಟೇ. ಭಯ ಇದ್ದೇ ಇತ್ತು, ಯಾಕೆ ಅಂದರೆ ಆ ಟೋನ್ಗಳನ್ನೆಲ್ಲ ಹಿಡಿಯೋದಕ್ಕೆ ಭಾಳ ಕಷ್ಟ ಇರುತ್ತೆ. ಫಸ್ಟಿಗೆ ಸ್ವಲ್ಪ ನರ್ವಸ್ ಇತ್ತು. ಅದು ಸಿಂಗ್ ಸೌಂಡ್ ಆದರೆ ಸ್ವಲ್ಪ ಅಂತ ಒಂಥರದ ಭಯ ಇರುತ್ತೆ. ಡಬ್ಬಿಂಗ್ ಆದರೆ ಒಂಥರ ಭಯ ಇರುತ್ತೆ. ಚಾಲೆಂಜಿಂಗ್ ಇತ್ತು. ಡಬ್ಬಿಂಗಲ್ಲಿ ಎಷ್ಟು ಚಾಲೆಂಜ್ ಅನ್ನಿಸ್ತು ನಿಮಗೆ ಮಂಗಳೂರು ಭಾಷೆ? ಡಬ್ಬಿಂಗ್ ಮಾಡಬೇಕಿದ್ರೆ ನನಗೆ ಯಾವತ್ತು ಪುಣ್ಯಕ್ಕೆ ರಾಜ್ ಸರು ಡಬ್ಬಿಂಗ್ ಸ್ಟುಡಿಯೋದಲ್ಲಿದ್ದರು. ಹಂಗಾಗಿ ರಾಜ್ ಸರು ತುಂಬ ಒಳ್ಳೆ ಟೀಚರ್, ತುಂಬ ಒಳ್ಳೆ ಡೈರೆಕ್ಟರ್, ತುಂಬ ಒಳ್ಳೆ ಮನುಷ್ಯ. ಅದಕ್ಕಿಂತ ಒಳ್ಳೆ ಟೀಚರ್ ಅವರು. ನಿಮ್ಗೆ ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂದರೆ, ನಿಮ್ಗೆ ಎಷ್ಟು ಚೆನ್ನಾಗಿ ನಿಮಗೆ ಅರ್ಥ ಮಾಡಿಸ್ತಾರೆ ಅಂದರೆ ಬಹುಶಃ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ. ಅವರು ಮಾತಾಡ್ಬೇಕಾದ್ರೆ ಹೆಂಗಿರ್ತಾರೋ ನಾರ್ಮಲಾಗಿ ಇರುವಾಗಲೂ ಹಾಗೆ ಇರ್ತಾರೆ, ಬರೀ ಮೈಕ್ ಎದುರುಗಡೆ ಅಷ್ಟೇ ಅಲ್ಲ. ಸೊ ಹಂಗಾಗಿ ನಿಮಗೆ ಸಣ್ಣದನ್ನು ಅವರು ಸಮಾಧಾನವಾಗಿ ನಮಗೆ ಚೆನ್ನಾಗಿ ಅರ್ಥ ಮಾಡಿಸ್ಬಿಡ್ತಾರೆ. ರಾಜ್ಪಿ ಶೆಟ್ಟಿ ಅವ್ರ ಬಗ್ಗೆ? ಅಯ್ಯೋ, ಅವ್ರ ಬಗ್ಗೆ ಏನು ಹೇಳೋದು, ಬಹುಶಃ ಎಲ್ರಿಗೂ ಗೊತ್ತು. ನಾನು ಹೇಳ್ದಂಗೆ ಅವ್ರು ರಾಜ್ ಸರ್ ಮೈಕ್ ಎದುರುಗಡೆ ಅಥವಾ ಇಲ್ಲಿ ಯಾರಿಗಾದ್ರೂ ಸಿಗಬೇಕಾದ್ರೆ, ಅಥವಾ ಯಾರಾದರೂ ದೊಡ್ಡವರು ಸೆಲೆಬ್ರಿಟಿ ಮುಂದೆ ಅಥವಾ ದೊಡ್ಡವ್ರ ಮುಂದೆ ಹೆಂಗಿರ್ತಾರೋ, ಅವ್ರು ಅಲ್ಲಿರೋ ಜೂನಿಯರ್ ಆರ್ಟಿಸ್ಟು ಅಥವಾ ಆ ಊರಿನಲ್ಲಿ ಅಕ್ಕಪಕ್ಕದವ್ರ ಜೊತೆನೂ ಹಾಗೆ ಇರ್ತಾರೆ. ನೀವು ಅವ್ರನ್ನ ಹಾಗೆ ಹೀಗೆ ತೂಕ ಮಾಡೋದಕ್ಕಾಗೋದೇ ಇಲ್ಲ. ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅವರು. ಬಹುಶಃ ಕಷ್ಟ ಅದು ಇರೋದು, ಒಳ್ಳೆ ಪ್ರಾಕ್ಟೀಸಲ್ಲಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಅದು ಬಹುಶಃ ಚಾಲೆಂಜಿಂಗ್. ಅದು ಒಬ್ಬ ಮನುಷ್ಯನಾಗಿ ಅಷ್ಟು ಪ್ಯೂರ್ ಆಗಿ ಇರೋದು ಕಷ್ಟ. ಫೈನಲಿ ಸಿನಿಮಾ ಥಿಯೇಟರ್ ಬರ್ತಾ ಇದೆ, ರಿಲೀಸ್ ಆಗ್ತಿದೆ. ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಲ್ಲ, ಪ್ರತಿ ಸಿನಿಮಾ ಮಾಡಬೇಕಿದ್ರೆ ಸಿನಿಮಾದವರು ಹೇಳ್ತೀವಿ ನಮ್ಮ ಸಿನಿಮಾ ಚೆನ್ನಾಗಿರುತ್ತೆ ನೋಡಿ ಅಂತ. ಆದರೆ ಇದನ್ನು ಸ್ವಲ್ಪ ಕಾನ್ಫಿಡೆನ್ಸಿಂದ, ಇನ್ನೂ ಹೆಚ್ಚಿನ ಕಾನ್ಫಿಡೆನ್ಸಿಂದ ಭರವಸೆ ಕೊಟ್ಟು ಹೇಳ್ತಾ ಇದ್ದೀನಿ. ಸಿನಿಮಾ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಆಗಲೇ ಯಾರೋ ಹೇಳಿಬಿದ್ರು ಮಾತಾಡ್ತಿರ್ಬೇಕಾರೆ, ವಿಲೇಜ್ ಅಂದಿದ ತಕ್ಷಣ ನಾವೆಲ್ಲರೂ ಬಹುಶಃ ಇಲ್ಲಿ ಬಂದಿರೋರೆಲ್ಲರೂ ಹಳ್ಳಿ ಭಾಗದಿಂದಲೇ ಬಂದಿರೋರು. ಸೊ ಹಂಗಿರೋರಿಗೆ ಖಂಡಿತ ಇಷ್ಟ ಆಗುತ್ತೆ. ಸಿಟಿ ಭಾಗದಲ್ಲಿ ಬೆಳೆದಿರೋರು ಹಳ್ಳೀಲಿ ಯಾರೋ ಅಜ್ಜಿ ಮನೆನೋ ಅಥವಾ ಇನ್ನೇನೋ ಫ್ರೆಂಡ್ಸ್ ಮನೆಗೆ ಹೋದಾಗಲೂ ಅವ್ರಿಗೆ ಹಳ್ಳಿ ವಾತಾವರಣ, ಅವ್ರ ಅಲ್ಲಿರೋ ಜನರು ಒಂದಷ್ಟು ನೆನಪಲ್ಲಿ ಉಳಿತಾರೆ. ಸೊ ಹಂಗಾಗಿ ಈ ಸಿನಿಮಾ ನೋಡಿದ್ಮೇಲೂ ಊರು, ಮಾತು, ಅಲ್ಲಿನ ಸ್ಟೋರಿ ಎಲ್ಲವೂ ಮನಸ್ಸಲ್ಲಿ ಉಳಿಯುತ್ತೆ. ಇದೇ 25ನೇ ತಾರೀಕು ನಮ್ಮ ಸಿನಿಮಾ ಬರ್ತಾಯಿದೆ.
ದಯಮಾಡಿ ಬಿಡುವು ಮಾಡಿಕೊಂಡು ಥಿಯೇಟರ್ಗೆ ಹೋಗಿ ನೋಡಿ ಸಿನಿಮಾನ. ಥ್ಯಾಂಕ್ ಯು.